ವೀಕ್ಷಕರೇ, ಕನ್ಯಾ ರಾಶಿಯವರಿಗೆ 2026ರಲ್ಲಿ ಯಶಸ್ಸನ್ನ ತಂದು ಕೊಡುವಂತ ಪ್ರಮುಖವಾದ 3 ಗುಟ್ಟುಗಳು ಯಾವುವು? ಗುಟ್ಟಿನ ವಿಷಯಗಳು, ಬಹಳ ಯಶಸ್ಸನ್ನ ತಂದು ಕೊಡುವಂತ ಗುಟ್ಟಿನ ವಿಷಯಗಳು ಯಾವುವು? 3 ಅದ್ಭುತವಾದ ಎಚ್ಚರಿಕೆಗಳು ಯಾವುದು? 3 ಅದ್ಭುತವಾದ ಸುಲಭ ಪರಿಹಾರಗಳು ಯಾವುದು? ಈ 3ರ ಫಾರ್ಮುಲಾ ನಿಮ್ಮ ಜೀವನದಲ್ಲಿ 2026ರಲ್ಲಿ ಅನ್ವಯ ಆಯ್ತು ಅಂತಂದ್ರೆ, ಅಥವಾ ನೀವು ಅಳವಡಿಸ್ಕೊಂಡ್ರಿ ಅಂತಂದ್ರೆ, ಖಂಡಿತವಾಗಿ ಇದರ ಒಂದು ಉಪಯೋಗ, ಇದರ ಒಂದು ಅನುಕೂಲ ನಿಮ್ಮ ಜೀವನದಲ್ಲಿ ಯಾವ ರೀತಿ ಆಗತ್ತೆ ಅನ್ನುವಂಥದ್ದು ನೋಡ್ಕೊಳ್ಳಿ. ಯೂಟ್ಯೂಬ್ ಇತಿಹಾಸದಲ್ಲಿಯೇ ಈ ವಿಡಿಯೋ ತುಂಬಾ ಸ್ಪೆಷಲ್ ಆಗಿರುವಂತದ್ದು. ವಿಡಿಯೋ ಕೊನೆ ತನಕ ನೋಡಿ, ಅಂದ್ರೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯ ಆಮೇಲೆ ನನಗೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಮತ್ತಾಗ್ತಡ ಈ ಗುಟ್ಟನ್ನ ಇವತ್ತು ರಟ್ ಮಾಡೋಣ. ಇದ್ರ ಬಗ್ಗೆ ನಿಮಗೆ ತಿಳಿದಿರ್ಲಿ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಕನ್ಯಾ ರಾಶಿಯವರಂದ ತಕ್ಷಣ ನಿಮ್ಮ ಮೌನ ಕೇವಲ ಶಾಂತಿ ಅಲ್ಲ, ಅದು ಸಾವಿರಾರು ಲೆಕ್ಕಗಳ ಲೆಕ್ಕಾಚಾರದ ತಯಾರಿ ಅಂತ ಹೇಳ್ಬೋದು. ಯಾಕಂದ್ರೆ ಬುಧನ ಅಧಿಪತ್ಯ ಇರುತ್ತೆ. ಬುಧ ಅಧಿಪತಿ ಅಂದ್ರೆ ಮಾತುಗಾರಿಕೆ, ನಿಮ್ಮಲ್ಲಿ ಒಂದು ಕರಗತವಾಗಿರುವಂತದ್ದು, ಬುದ್ಧಿಶಕ್ತಿ, ನಿಮ್ಮ ಆಯುಧ. ಗಣಿತದಲ್ಲಿ ತುಂಬಾ ಚುರುಕಾಗಿರ್ತೀರಿ. ಯಾವುದೇ ವಿಷಯವನ್ನ ಆಳವಾಗಿ ಅಧ್ಯಯನ ಮಾಡಿ ಅದನ್ನ ವಿಶ್ಲೇಷಣೆ ಮಾಡತಕ್ಕಂತ ಅದ್ಭುತವಾಗಿರ್ತಕ್ಕಂತ ಶಕ್ತಿ ನಿಮ್ಮಲ್ಲಿರ್ತಕ್ಕಂಥದ್ದು. ನಿಮ್ಮ ಶಕ್ತಿ ಏನು? ನಿಮ್ಮ ಆಯುಧ ಏನು? ನಿಮ್ಮ ಬಲ ಏನು? ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ತಾಳ್ಮೆ, ನಿಮ್ಮ ಜಾಣ್ಮೆ, ನಿಮಗೆ ನೀವೇ ಶಕ್ತಿ, ನಿಮಗೆ ನೀವೇ ಬಲ. ಹೌದು ಅಲ್ಲ ನೋಡಿ ಬೇಕಿದ್ರೆ. ಜೊತೆಗೆ ನೀವು ಭೂಮಿ ತತ್ವದ ಅವರಾಗಿರ್ತಕ್ಕಂಥದ್ದು. ಭೂಮಿ ತತ್ವ ಅಂತಂದ್ರೆ ನೀವು ಕಾಲ್ಪನಿಕ ಲೋಕದಲ್ಲಿ ವಿಹರಿಸುವಂತವ್ರಲ್ಲ, ಅಂದ್ರೆ ಸುಮ್ನೆ ಕಲ್ಪನೆಯಲ್ಲಿ ಜೀವನ ಕಳೆಯುವಂತವ್ರಲ್ಲ. ಅದನ್ನ ಪ್ರತಿಯೊಂದು ಹೆಜ್ಜೆಯನ್ನ ವಾಸ್ತವದ ಆಧಾರದ ಮೇಲೆ ಇಡ್ತಕ್ಕಂತ ಪರಿಪೂರ್ಣ ವಾದಿಗಳು ಅಂತ ಹೇಳ್ಬೋದು. ತುಂಬಾ ಚುರುಕಾದ ಬುದ್ಧಿ, ಶಾಂತಿ ಇರುತ್ತೆ, ದಯೆ ಇರುತ್ತೆ, ವಿನಯ ಇರುತ್ತೆ, ಮತ್ತೆ ಸೂಕ್ಷ್ಮವಾಗಿರ್ತಕ್ಕಂತ ಗಮನ ಇರುತ್ತೆ ನಿಮ್ಮಲ್ಲಿ. ಸಣ್ಣ ಪುಟ್ಟ ತಪ್ಪುಗಳನ್ನ ಪತ್ತೆ ಹಚ್ಚತಕ್ಕಂತಹ ಒಂದು ಕಣ್ಣಿರುತ್ತೆ ನಿಮ್ಮಲ್ಲಿ, ಒಂದು ಸೆನ್ಸ್ ಇರುತ್ತೆ. ಅದು ತುಂಬಾ ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯವನ್ನು ಕೂಡ ಆಳವಾಗಿ ಅಧ್ಯಯನ ಮಾಡುವಂತದ್ದು. ಕೆಲಸ ಯಾವುದೇ ಇರಲಿ ಅದರಲ್ಲಿ 100ಕ್ಕೆ 100ರಷ್ಟು ಅಚ್ಚುಕಟ್ಟುತನವನ್ನ ಪಾಲಿಸುವಂತದ್ದು, ಶಿಸ್ತನ್ನ ಪಾಲಿಸುವಂತಹ ವ್ಯಕ್ತಿತ್ವ ಅಂತ ಹೇಳ್ಬೋದು. ಇನ್ನು ಸಹಾಯ ಮಾಡೋದ್ರಲ್ಲಿ ಹೇಳಬೇಕೆ, ಅನ್ಯರಿಗೆ ಸಹಾಯ ಮಾಡತಕ್ಕಂಥದ್ರಲ್ಲಿ ನೀವು ಮುಂಚೂಣಿಯಲ್ಲಿರ್ತೀರಿ. ನಿಮ್ಮ ಸಲಹೆ ಯಾವತ್ತಿಗೂ ಕೂಡ ತರ್ಕಬದ್ಧವಾಗಿರತಕ್ಕಂಥದ್ದು. ಅದು ಬೇರೆಯವರಿಗೆ ಬಹಳಷ್ಟು ಉಪಯೋಗ ಆಗುತ್ತೆ. ನೀವು ದುಡ್ಡಿನಿಂದ ಸಹಾಯ ಮಾಡದೇ ಇದ್ರೂ ಕೂಡ ನಿಮ್ಮ ಬುದ್ಧಿಶಕ್ತಿಯಿಂದ ಬಿದ್ದವರಿಗೆ ರಕ್ಷಣೆ ಮಾಡುವಂತಹ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವಂತಹ, ಅನ್ಯಾಯದಲ್ಲಿದ್ದಂತವರಿಗೆ, ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವರಿಗೆ ನ್ಯಾಯವನ್ನ ಕೊಡಿಸತಕ್ಕಂತ ನಿಟ್ಟಿನಲ್ಲಿ ನೀವು ಅವಿರತವಾದ ಪ್ರಯತ್ನ ಮಾಡಿರ್ತಕ್ಕಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಮತ್ತೆ ಜೀವನದಲ್ಲಿ ಒಂದು ಕ್ರಮಬದ್ಧವಾಗಿರ್ತಕ್ಕಂತಹ ಒಂದು ಜೀವನ ಇರುತ್ತೆ, ನಿಮ್ಮದೇ ಆದಂತಹ ವೇ ಇರುತ್ತೆ, ನಿಮ್ಮದೇ ಆದಂತಹ ದಾರಿ ಇರುತ್ತೆ. ಬೇರೆಯವ್ರದನ್ನ ನೀವು ಕಾಪಿ ಮಾಡ್ಕೊಳ್ತಕ್ಕಂಥವ್ರಲ್ಲ. ನಿಮ್ಮದೇ ಎಷ್ಟೋ ಜನ ಕಾಪಿ ಮಾಡ್ಕೊಂಡಿರ್ತಾರೆ ಜೀವನದಲ್ಲಿ. ಮತ್ತೆ ಕೆಲವು ಸಮಯದ ಮೌಲ್ಯವನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು. ನಿಮ್ ಬಗ್ಗೆ ಹೇಳ್ತಾ ಕುಂತ್ರೆ 1-2 ಬಹಳಷ್ಟಿದೆ ಬಿಡಿ. ಈಗ ವಿಷಯಕ್ಕೆ ಬರೋಣ. 2026ರಲ್ಲಿ ಪ್ರಮುಖವಾದ 3 ಗುಟ್ಟುಗಳು ಯಾವುವು? ನಿಮ್ಗೆ ಯಶಸ್ಸು ತಂದು ಕೊಡುವಂತವು ಪ್ರಮುಖವಾದ 3 ಎಚ್ಚರಿಕೆಗಳು ಯಾವುದು? ಮತ್ತೆ 3 ಅದ್ಭುತವಾದ ಪರಿಹಾರಗಳು ಯಾವುದು ಅಂತ ನಾವು ಹೇಳ್ಬೇಕಲ್ವಾ. ಈಗ ಮೊದಲಿಗೆ ಏನ್ ತಗೊಳ್ಳೋಣ ಅಂತಂದ್ರೆ, ಪ್ರಮುಖವಾದ 3 ಎಚ್ಚರಿಕೆ. ಈ ವರ್ಷದಲ್ಲಿ ನೀವು ಪ್ರಮುಖ 3 ಎಚ್ಚರಿಕೆಗಳನ್ನ ಯಾವ ರೀತಿ ಫಾಲೋ ಮಾಡ್ಕೋಬೇಕು, ಯಾವ್ದು ಗಮನದಲ್ಲಿ ಇಟ್ಕೋಬೇಕು ಅನ್ನುವಂಥದ್ರ ಬಗ್ಗೆ ನಿಮಗಿಲ್ಲಿ ನಾವು ಹೇಳ್ಬೇಕಾಗ್ತದೆ. ನೋಡಿ, ಚಿಕ್ಕ ವಿಷಯವನ್ನು ಕೂಡ ದೊಡ್ಡದು ಮಾಡಿ ಚಿಂತೆ ಮಾಡೋದನ್ನ ಬಿಡಬೇಕು. ಯಾಕಂತಂದ್ರೆ ನೀವು ತುಂಬಾ ಸೆನ್ಸಿಟಿವ್ ವ್ಯಕ್ತಿತ್ವ. ಒಂದು ಚಿಕ್ಕ ವಿಚಾರ ಇದ್ರೂ ಕೂಡ ಅದು ಅದ್ರ ಪಾಸಿಟಿವ್ ಏನು, ನೆಗೆಟಿವ್ ಏನು, ಅದು ಏನಾಗ್ಬೋದು, ಆಗತ್ತಾ, ಆಗಲ್ವಾ, ಮಾಡ್ಲಾ, ಬೇಡ, ಈ ರೀತಿ ಸಿಕ್ಕಾಪಟ್ಟೆ ಥಿಂಕ್ ಮಾಡತಕ್ಕಂತಹ ಒಂದು ಗುಣ ನಿಮ್ಮಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಅತಿ ಆಗಬಾರ್ದು. ಅತಿ ಆದ್ರೆ ಅಮೃತನು ವಿಷ ಆಗತ್ತೆ. ಕೆಲವು ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಗೊಂದಲ ಉಂಟಾಗುವಂತ ಸಾಧ್ಯತೆಗಳಿರ್ತವೆ. ಗಮನದಲ್ಲಿರಲಿ, ಇದು ಎಚ್ಚರಿಕೆ. 2026ರಲ್ಲಿ ನೀವು ಏನನ್ನಾದ್ರೂ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ ಹೋದ್ರೆ ಅಲ್ಲಿ ಕೆಲವೊಂದು ಗೊಂದಲಗಳಿರ್ತವೆ, ಸಮಸ್ಯೆಗಳಿರ್ತವೆ. ಹಾಗಾಗಿ ಅದನ್ನ ಸಮಯವನ್ನ ಸರಿಯಾಗಿ ಅರ್ಥೈಸ್ಕೋಬೇಕು. ಆ ವಿಭಾಗದಲ್ಲಿ ನುರಿತಿರ್ತಕ್ಕಂತ ವ್ಯಕ್ತಿಗಳ ಸಲಹೆಯನ್ನ ಪಡ್ಕೋಬೇಕು. ಎಕ್ಸಾಂಪಲ್, ನೀವೇನೋ ಹೊಸ ಕೆಲಸ ಆರಂಭ ಮಾಡ್ತಾ ಇದ್ದೀರಾ, ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಅಥವಾ ರಿಸ್ಕ್ ಅನ್ನ ತೆಗೆದುಕೊಳ್ತಾ ಇದ್ದೀರಾ, ಖಂಡಿತವಾಗ್ಲೂ ಮಾಡಿ. 2026ರಲ್ಲಿ ಮಾಡಿ, ಇಲ್ಲ ಅಂತಲ್ಲ. ಆದ್ರೆ ಆ ನಿಟ್ಟಿನಲ್ಲಿ ಒಂದು ನುರಿತಿರುವಂತ ವ್ಯಕ್ತಿಗಳ ಸಲಹೆಯನ್ನು ಪಡ್ಕೋಬೇಕು. ನೀವು ಕೂಡ ಸಮಯಕ್ಕೆ ಸರಿಯಾದಂತ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಇದು ಒಂದು ಮೊದಲನೇ ಎಚ್ಚರಿಕೆ. ಇನ್ನು 2ನೇ ಎಚ್ಚರಿಕೆ, ಈ ಬೇರೆಯವರ ತಪ್ಪುಗಳನ್ನ ಹುಡುಕುವಂತ ಭರದಲ್ಲಿ ಆಪ್ತರಿಂದ ದೂರ ಆಗಬಾರ್ದು. ಈ ಬೇರೆಯವ್ರ ಜೊತೆ ಸುಮ್ನೆ ಕಲಹಗಳನ್ನ ಮಾಡ್ಕೋಬೇಡಿ.
ಮತ್ತೆ ನೀವು ಬೇರೆಯವ್ರ ಜೊತೆಯಲ್ಲಿ ಮುನಿಸನ್ನ ಇಟ್ಕೋಬೇಡಿ. ಈ ಜಗಳ, ಗುದ್ದಾಟ, ಗಲಾಟೆ, ಮನಸ್ತಾಪಗಳು ಇದನ್ನ ಬಿಟ್ಟಾಕ್ಬಿಡಿ. 2026ರಲ್ಲಿ ಎಲ್ಲರನ್ನು ಕ್ಷಮಿಸ್ಬಿಡಿ, ಹೋಲ್ಸೇಲ್ ಆಗಿ ಕ್ಷಮಿಸ್ಬಿಡಿ. ಅದರಿಂದ ಎಲ್ಲ ಹೊರಗಡೆ ಬಂದ್ಬಿಡಿ. ಅವ್ರು ಏನೇ ತಪ್ಪು ಮಾಡಿದ್ರು, ಕೆಟ್ಟದನ್ನ ಮಾಡಿದ್ರು, ಅವರು ಆ ಫಲವನ್ನ ಅವರೇ ಊಟ ಮಾಡ್ತಾರೆ. ನೀವೇನಿದೆ, ನಿಮ್ಮ ಜೀವನ ಹೇಗಿದೆ, ನಿಮ್ಮ ದಾರಿ ಹೇಗಿದೆ, ಅದನ್ನ ನೀವು ಇಲ್ಲಿ ಗಮನದಲ್ಲಿ ಇಟ್ಕೋಬೇಕು. ಶತ್ರುಗಳ ಬಗ್ಗೆನೋ ಅಥವಾ ಆಗದೆ ಇರೋರ ಬಗ್ಗೆನೋ ಯೋಚನೆ ಮಾಡ್ತಾ ಕುಳಿತುಕೊಳ್ಳೋದಕ್ಕೆ ನಿಮ್ಗೆ ಎಲ್ಲಿದೆ ಸಮಯ? ಬಿಟ್ಟಾಕಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ನೀವು ಹೋಗೋ ದಾರಿ ಬೇರೆನೇ ಇದೆ, ಹೋಗ್ತಾ ಇರಿ. ನಿಮ್ಮ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡ್ಬೇಕು. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ, ನಿಮ್ಮ ಮನೆಯಲ್ಲಿ ಮನೆ ಸದಸ್ಯರ ಬಗ್ಗೆ ಸ್ವಲ್ಪ ಕಾಳಜಿ ಇರ್ಲಿ. ಏನು ಚಿಕ್ಕ ಪುಟ್ಟ ವಿಚಾರಗಳಲ್ಲಿ ಮನಸ್ತಾಪ ಇತ್ತು, ಅನಾರೋಗ್ಯಗಳಿತ್ತು, ಆಗಿಂದಾಗಿ ಅದನ್ನ ಸರಿ ಮಾಡ್ಬಿಡಿ. ಯಾವುದು ಕೂಡ ಲಾಂಗ್ ಟರ್ಮ್ ಅಲ್ಲಿ ಜಗ್ಕೊಂತ ಹೋಗ್ಬೇಡಿ. ಅದು ಭವಿಷ್ಯತ್ತಿನ ದೃಷ್ಟಿನಲ್ಲಿ ನಾನಾ ರೀತಿಯ ಸಮಸ್ಯೆಗಳಿಗೆ ಕಾರಣ ಆಗ್ಬೋದು ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಲಿ. ಇನ್ನು 3ನೇ ಎಚ್ಚರಿಕೆ, ಬಹಳ ಮುಖ್ಯವಾದಂತ ಎಚ್ಚರಿಕೆ ಏನಂತಂದ್ರೆ, ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸೋದನ್ನ ಬಿಡಬೇಡಿ. ಆರೋಗ್ಯ ಕೆಲವೊಂದು ಈ ವರ್ಷದಲ್ಲಿ ಏನಾಗುತ್ತೆ, ಸ್ವಲ್ಪ ಈ ಜೀರ್ಣಕ್ರಿಯೆಗೆ ಸಂಬಂಧಿಸಿರುವಂತಹ ಅಥವಾ ನರಮಂಡಲಕ್ಕೆ ಸಂಬಂಧಿಸಿರತಕ್ಕಂತ ಸಮಸ್ಯೆಗಳು ಕಾಡುವಂತ ಸಾಧ್ಯತೆಗಳು ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡ್ತಕ್ಕಂಥದ್ದು ಒಳ್ಳೆದು. ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಇಲ್ಲದೆ ಇದ್ರೂ ಕೂಡ ಆರೋಗ್ಯವೇ ಭಾಗ್ಯ. ಆರೋಗ್ಯ ಇತ್ತು ಅಂತಂದ್ರೆ ನೀವು ಏನನ್ನಾದ್ರೂ ಮಾಡ್ಲಿಕ್ಕೆ ಶಕ್ತರಾಗ್ತೀರಿ. ಹಾಗಾಗಿ ನಿಮ್ಗೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಕೆಲಸದ ಕಡೆ ಹೆಚ್ಚು ಮಹತ್ವ ಕೊಡುವಂತ ಅದ್ರ ಜೊತೆಗೆ ವಿಶ್ರಾಂತಿ ಕಡೆನೂ ಕೂಡ ಗಮನ ಕೊಡುವಂತ ಪ್ರಯತ್ನವನ್ನ ಮಾಡಿ. ಈ 3 ಎಚ್ಚರಿಕೆ ಬೇಸಿಕ್ ಆಗಿ ನಿಮ್ಮ ಗಮನದಲ್ಲಿರ್ಲಿ. ಇದು ಬಹಳ ಮುಖ್ಯವಾಗಿ ಕೆಲಸ ಮಾಡ್ತವೆ 2026ರಲ್ಲಿ. ಇನ್ನಿದೆ ನೋಡಿ, ಈ ವಿಡಿಯೋ ಈಗ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ಅದ್ಭುತವಾದ 3 ಗುಟ್ಟುಗಳು ಯಾವುದು ನಿಮಗೆ ಯಶಸ್ಸನ್ನ ತಂದು ಕೊಡುವಂತಹ ಈ ವರ್ಷದಲ್ಲಿ, ಆ 3 ಗುಟ್ಟುಗಳು ಯಾವುದು ಅನ್ನೋದ್ರ ಬಗ್ಗೆ ತಿಳಿಸೋಣ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ನಿಮಗಾಗಿನೇ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಉಳಿದಿರುವಂತ ಮಾಹಿತಿ ನೋಡೋಣ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನೋಡುದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಇದು ಭಾರತದ ಒಂದು 80ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ. ಇದು ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ ಈ ಜನ್ಮ ಜಾತಕ ಪ್ರತಿ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಬನ್ನಿ, ಹಾಗಿದ್ರೆ ವಿಡಿಯೋದಲ್ಲಿ ಮುಂದುವರಿಯೋಣ. ನೋಡಿ, 2026ರಲ್ಲಿ ಕನ್ಯಾ ರಾಶಿಯವರಿಗೆ ಪ್ರಮುಖವಾದ ಯಶಸ್ಸನ್ನ ತಂದು ಕೊಡುವಂತಹ 3 ಗುಟ್ಟುಗಳು ಯಾವುದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಮಾತಾಡೋಣ. ನೋಡಿ, ವೃತ್ತಿ ಮತ್ತು ವೈಯಕ್ತಿಕ ಜೀವನದ ನಡುವೆ ಗೆರೆಯನ್ನ ಎಳಿಬೇಕಾಗತ್ತೆ. ಕುಟುಂಬದವರ ಭಾವನೆಗಳಿಗೆ ಬೆಲೆ ನೀಡಿದ್ರೆ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿಯನ್ನ ತಾನಾಗಿನೇ ಕಂಡು ಬರುವಂತಹ ಸಾಧ್ಯತೆಗಳಿದೆ. ಅಂದ್ರೆ ನೋಡಿ, ನೀವೇನ್ ಮಾಡ್ಬೇಕು ಅಂತಂದ್ರೆ, ಸಮಯವನ್ನ ಸರಿಯಾಗಿ ಅರ್ಥೈಸ್ಕೋಬೇಕು. ಅಂದ್ರೆ ಕೆಲಸದ ಕಡೆ ಜಾಸ್ತಿ ಫೋಕಸ್ ಮಾಡ್ಬೇಕು, ದುಡಿಮೆಯ ಕಡೆ ಜಾಸ್ತಿ ಫೋಕಸ್ ಮಾಡ್ಬೇಕು. ಮತ್ತೆ ನೀವಿರುವಂತದ್ರಲ್ಲಿನೇ ಏನನ್ನಾದ್ರೂ ಸ್ವಲ್ಪ ಬದಲಾವಣೆ ಮಾಡಕ್ಕಾಗತ್ತಾ ನೋಡಿ, ಅಥವಾ ಕೆಲಸವನ್ನ ಎಕ್ಸ್ಟೆನ್ಷನ್ ಮಾಡಕ್ಕಾಗತ್ತಾ ನೋಡಿ, ಅಥವಾ ಕೆಲಸಕ್ಕೆ ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಹೆಚ್ಚಿನ ಸಮಯ ಕೊಡಕ್ಕಾಗತ್ತಾ ನೋಡಿ, ಅಥವಾ ಪಾರ್ಟ್ ಟೈಮ್ ಏನಾದ್ರೂ ಕೆಲಸ ಮಾಡಕ್ಕಾಗತ್ತಾ ನೋಡಿ. ಇದ್ರ ಬಗ್ಗೆ ನೀವು ಗಮನವನ್ನ ಹರಿಸ್ಬೇಕಾಗತ್ತೆ. ಅಂದ್ರೆ ನಿಮ್ಮ ಆದಾಯದ ಮೂಲ ಸ್ವಲ್ಪ ರೈಸ್ ಮಾಡ್ಕೊಳ್ಳೋಕೆ, ಹೆಚ್ಚಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ರೆ ನಿಮಗೆ ಬಹಳ ದೊಡ್ಡ ಬೆನಿಫಿಟ್ ಆಗುತ್ತೆ 2026ರಲ್ಲಿ. ವಿಷಯ ಚಿಕ್ಕದಾಗಿರ್ಬೋದು, ಆದ್ರೆ ಬೆನಿಫಿಟ್ ಮಾತ್ರ ತುಂಬಾ ದೊಡ್ಡದಾಗಿರುತ್ತೆ. ಆದ್ರೆ ಇನ್ನೊಂದು, ಈ ನಡುವೆ ನೀವು ಏನು ಆದಾಯ ಹೆಚ್ಚಿಸ್ಕೊಳ್ಳೋದಕ್ಕೆ ಅಥವಾ ಕೆಲಸದ ಕಡೆ ಫೋಕಸ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರಿ, ಆಗ್ಲೇ ಹೇಳಿದ ಹಾಗೆ ನಿಮ್ಮ ಮನೆ ಕಡೆನೂ ಗಮನ ಇರ್ಲಿ. ಮತ್ತೆ ಜನಗಳ ಬಗ್ಗೆ ಸ್ವಲ್ಪ ತಾತ್ಸಾರ ಭಾವನೆಗಳಿರ್ಲಿ. ನಿಮ್ಗೆ ಆಗದೆ ಇರೋದ್ರ ಬಗ್ಗೆ ನೀವು ತಾತ್ಸಾರನೆ ವ್ಯಕ್ತಪಡಿಸ್ಬೇಕು. ಇಷ್ಟು ಮಾಡ್ಬಿಟ್ರಿ ಅಂತಂದ್ರೆ ತುಂಬಾ ಸೂಪರ್ ಸೆನ್ಸಿಬಲ್ ಆಗಿರುತ್ತೆ. ನೀವು ಹೋಗುವಂತ ದಾರಿ ಬಹಳಷ್ಟು ಪರ್ಫೆಕ್ಟ್ ಆಗಿರುತ್ತೆ. ಇದನ್ನ ಗಮನಿಸಬೇಕು. ಮತ್ತೆ ಮೊಬೈಲ್ ಬಳಕೆ ಕಡಿಮೆ ಮಾಡ್ಕೋಬೇಕು ದಯವಿಟ್ಟು. 2026ರಲ್ಲಿ ಈ ಜಾಸ್ತಿ ರೀಲ್ಸ್ ನೋಡೋದು, ಅನವಶ್ಯಕವಾಗಿ ಟೈಮ್ ಪಾಸ್ ಮಾಡೋದು ದಯವಿಟ್ಟು ಬೇಡ. ನಿಮ್ ಕೆಲಸ ಅದರಲ್ಲಿದ್ರೆ ಮಾಡ್ಕೊಳ್ಳಿ, ಬಟ್ ಆದ್ರೆ ಸಮಯ ವ್ಯರ್ಥ ಮಾಡಬೇಡಿ. ಆ ಸಮಯವನ್ನ ನಿಮ್ಮ ಭವಿಷ್ಯತ್ತಿನ ವಿಷಯವಾಗಿ ಯೋಜನೆಯನ್ನ ರೂಪಿಸ್ಕೊಳ್ಳಿ ಅನ್ನುವಂಥದ್ದು ಇಲ್ಲಿ ಈ ಒಂದು ಗುಟ್ಟು ನಿಮಗೆ ತಿಳಿದಿರಲಿ. ಇದು ತಿಳಿತು ಅಂತಂದ್ರೆ ಬಹಳ ದೊಡ್ಡ ಬದಲಾವಣೆ ಆಗುತ್ತೆ ನಿಮ್ ಜೀವನದಲ್ಲಿ. ಇನ್ನು
ಎರಡನೇ ಒಂದು ಗುಟ್ಟು, ಎರಡನೇ ಗುಟ್ಟು ಏನಂತಂದ್ರೆ ಈ ವರ್ಷವಿಡೀ ನಿಮ್ಮ ಯೋಜನೆಗಳನ್ನ ಎಲ್ಲರ ಮುಂದೆ ಹಂಚಿಕೊಳ್ಳಿಕ್ಕೆ ಹೋಗಬಾರ್ದು. ಕೆಲಸ ಪೂರ್ಣಗೊಳ್ಳುವವರೆಗೆ ಅದನ್ನ ಗುಟ್ಟಾಗಿ ಇಟ್ಕೊಳ್ತಕ್ಕಂಥದ್ದು ನಿಮ್ಮ ಗೆಲುವೇ ಜಗತ್ತಿಗೆ ಉತ್ತರ ಆಗಬೇಕು. ಯಾಕಂತಂದ್ರೆ ನೀವ್ ಏನನ್ನಾದ್ರೂ ಪ್ಲಾನ್ ರೂಪಿಸಿ, ನೀವ್ ಏನನ್ನಾದ್ರೂ ಮಾಡಿ, ನಿಮ್ಮಲ್ಲೇನೆ ಇರ್ಲಿ, ನಿಮ್ಮಲ್ಲಿ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಳ್ಳಿ. ಆ ಬ್ಲೂ ಪ್ರಿಂಟ್ ಅನ್ನ ಯಾವ ರೀತಿ ಸಾಕಾರಗೊಳಿಸ್ಬೇಕು ಅನ್ನುವಂಥದ್ರ ಬಗ್ಗೆ ಅವಿರತವಾದ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಏನ್ ನಿಮ್ ಪ್ಲಾನ್ ಇರುತ್ತೆ? 2026 ಸ್ಟಾರ್ಟ್ ಆಯ್ತಾ, ಇನ್ನು ಒಂದು ಪೆನ್ನು ಪೇಪರ್ ತಗೋಬೇಕು, ಯಾವ ಕೆಟ್ಟ ಗುಣಗಳಿದಾವೆ ಅದನ್ನೆಲ್ಲ ಬಿಟ್ಟು ಬಿಡಬೇಕು, ಎಲ್ಲಿ ವೇಸ್ಟ್ ಖರ್ಚಾಗ್ತಾ ಇದೆ ಅದನ್ನೆಲ್ಲ ತೆಗೆದೊಗೆಬೇಕು, ಅನವಶ್ಯಕವಾಗಿ ಎಲ್ಲಿ ಸಮಯ ವ್ಯರ್ಥ ಮಾಡದೆ, ಅನವಶ್ಯಕವಾಗಿ ಎಲ್ಲಿ ದುಡ್ಡು ವ್ಯರ್ಥ ಮಾಡದೆ ಅದನ್ನೆಲ್ಲ ತೆಗೆದೊಗೆಬೇಕು. ಮಿಸ್ಟರ್ ಪರ್ಫೆಕ್ಟ್, ಕರೆಕ್ಟ್ ಆಗಿ ನೀವು ಏನ್ ಯೋಜನೆ ರೂಪಿಸ್ತೀರಿ ಹಣಕಾಸನ್ನ ಉಳಿಸೋದ್ರ ಕಡೆ ಗಮನ ಕೊಡೋದು, ಜೊತೆಗೆ ನಿಮ್ಮ ಗುಟ್ಟುಗಳನ್ನ ಯಾರಿಗೂ ಹೇಳದೇ ಇರೋದು, ಮತ್ತೆ ಯಾರಿಗೂ ಶತ್ರುತ್ವ ಕಟ್ಕೊಳ್ಳದೆ ಇರೋದು, ಇದನ್ನು ನೀವು ತಿಳಿದಿರ್ಬೇಕು. ನೀವು ಮಾನಸಿಕವಾಗಿ ನೀವು ಯೋಚಿಸ್ಬೇಕು. ಈ ವಿಡಿಯೋ ನೋಡೋದ ಮೇಲೆ ಆಗಾಗ ನೆನಪಿಸ್ಕೊಳ್ಬೇಕು, ನೀವು ಇದನ್ನ ಮಾಡಬಾರ್ದು, ಈ ದಾರಿ ಒಳ್ಳೇದಲ್ಲ ಅನ್ನುವಂಥದ್ರ ಬಗ್ಗೆ ನಿಮಗೆ ಗಮನ ಇರಬೇಕು. ಇದು ಎರಡನೆಯ ಗುಟ್ಟು. ಇನ್ನು ಮೂರನೆಯ ಅತಿ ಮುಖ್ಯವಾಗಿರ್ತಕ್ಕಂಥ ಗುಟ್ಟು ಏನಂತಂದ್ರೆ, ಇನ್ನು ಈ ವಿಚಾರದ ಬಗ್ಗೆ ಬಹಳ ಗಮನ ಹರಿಸ್ಬೇಕಾಗುತ್ತೆ. ಏನಂತಂದ್ರೆ ಅನವಶ್ಯಕವಾಗಿರ್ತಕ್ಕಂಥ ಖರ್ಚಿಗೆ ಕಡಿವಾಣ ಹಾಕಬೇಕು. ಐಷಾರಾಮಿ ವಸ್ತುಗಳಾಗ್ಲಿ ಅಥವಾ ಖರ್ಚು ಎಲ್ಲಿ ವೇಸ್ಟ್ ಆಗ್ತಾ ಇದೆ, ಮತ್ತು ನಾನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ನನ್ನ ಹಣ ಯಾವ ರೀತಿ ಸೇಫ್ ಆಗಿರುತ್ತೆ, ನಾನು ಯಾರಿಗೆ ದುಡ್ಡು ಕೊಡ್ತಾ ಇದ್ದೀನಿ, ಅಥವಾ ಎಲ್ಲಿಂದ ನಾನು ದುಡ್ಡು ತಗೊಂಡ್ ಬರ್ತಾ ಇದ್ದೀನಿ, ಈ ದುಡ್ಡು ತಗೊಂಡ್ ಬರ್ತಾ ಇರೋದು ಸೇಫಾ, ನಾನು ವಾಪಸ್ ಇದು ಕೊಡ್ಬೋದಾ, ಅಥವಾ ನಾನು ಕೊಡುವಂತವ್ರ ದುಡ್ಡು ಇದು ಸೇಫ್ ಆಗಿದೆಯಾ, ಅವ್ರು ವಾಪಸ್ ನನ್ಗೆ ಕೊಡ್ತಾರಾ, ಮತ್ತೆ ಈ ಡೀಲ್ ಮಾಡ್ತಾ ಇದ್ದೀನಿ, ಈ ಅಗ್ರಿಮೆಂಟ್ ಮಾಡ್ತಾ ಇದ್ದೀನಿ, ಇದು ಸಹಿ ಮಾಡ್ತಾ ಇದ್ದೀನಿ, ಇದೆಲ್ಲ ಸರಿಯಾಗಿದೆಯಾ, ಇದ್ರ ಬಗ್ಗೆ ಬಹಳ ದೊಡ್ಡ ಗಮನವನ್ನ ಹರಿಸ್ಬೇಕಾಗತ್ತೆ. ನೀವು ನೋಡಿ, ನೀವು ನಿಮ್ಮ ತಂತ್ರಜ್ಞಾನದ ವಿಷಯವಾಗಿ, ಅಥವಾ ನಿಮಗೆ ಹಣ ಗಳಿಸುವ ವಿಚಾರವಾಗಿ, ಅಥವಾ ನಿಮಗೆ ಲಾಭ ತರುವ ವಿಚಾರವಾಗಿ ನೀವು ಹಣ ಹೂಡಿಕೆ ಮಾಡಿ, ಪರವಾಗಿಲ್ಲ. ಆದ್ರೆ ಈ ಐಷಾರಾಮಿ ವಸ್ತುಗಳ ಮೇಲೆ ಹೂಡಿಕೆ ಮಾಡೋದು, ನಿಮ್ ಮನಃಶಾಂತಿಗೆ ದೊಡ್ಡ ಕಾರ್ ತಗೊಂಡ್ಬಿಡೋದು, ಏನೋ ಒಂದು ನಿಮ್ಮ ಸುಖಭೋಗಕ್ಕಾಗಿ ಈ ವಸ್ತುಗಳನ್ನ ಖರೀದಿ ಮಾಡುವಂತದ್ದು ಅಷ್ಟು ಒಳ್ಳೇದಲ್ಲ. ನಿಮ್ಗೆ ಆರ್ಥಿಕವಾಗಿ ನಿಮಗೆ ತುಂಬಾ ಅವಶ್ಯಕತೆ ಇದೆ ಅಂದ್ರೆ ಖಂಡಿತ ಮಾಡಿ, ನಾನು ಬೇಡ ಅಂತ ಅನ್ನಲ್ಲ. ಈಗ ಬೆಳೀತಾ ಇದ್ದೀರಾ, ಯೋಜನೆ ರೂಪಿಸ್ತಾ ಇದ್ದೀರಾ, ನೀವು ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕಾ, ಇದ್ರ ಬಗ್ಗೆ ನೀವು ಗಮನ ಹರಿಸಿದ್ರೆ ಖಂಡಿತ 2026 ನಿಮ್ಮ ಆರೋಗ್ಯವಾಗಿ ಆಗ್ಲಿ, ಹಣಕಾಸಿನ ಬಗ್ಗೆ ಆಗ್ಲಿ, ಜನಗಳ ಬಗ್ಗೆ ಆಗ್ಲಿ, ಮನೆತನದ ಬಗ್ಗೆ ಆಗ್ಲಿ ಸಂಪೂರ್ಣವಾಗಿ ಸೆಕ್ಯೂರ್ ಅಂಡ್ ಸೇಫ್ ಆಗ್ತೀರಿ. ಈ ವಿಡಿಯೋದಲ್ಲಿ ತಿಳಿಸಿರುವಂತ ಅದೆಲ್ಲ ಮಾಹಿತಿಗಳು ನೀವು ಗಮನದ ಇಟ್ಟಿದ್ದೇ ಆದ್ರೆ ಈ ಪ್ಲಾನ್ ಪ್ರಕಾರ ನಡಿಬೇಕು ಅಂತಂದ್ರೆ ಇದಕ್ಕೆ ದೈವ ಕೃಪೆ ಬೇಕಲ್ವಾ, ಸುಲಭವಾದ ಪರಿಹಾರಗಳು ಬೇಕೇ ಬೇಕು. ಅಂದ್ರೆ ಮಾತ್ರ ಇದೆಲ್ಲವೂ ಸಾಕಾರ ಆಗೋದಕ್ಕೆ ಇನ್ನೂ ಅನುಕೂಲ ಆಗುತ್ತೆ. ನಿಮ್ಮ ಪ್ರಯತ್ನದ ಜೊತೆಗೆ ಭಗವಂತನ ಕೃಪೆನೂ ಇರಬೇಕಾಗತ್ತೆ. ಹಾಗಾಗಿ ಸರಳವಾದ 3 ಪರಿಹಾರಗಳು ಯಾವುದು ಈ ವರ್ಷದಲ್ಲಿ ನಿಮ್ದು ಅನ್ನೋದ್ರ ಬಗ್ಗೆ ತಿಳಿಸೋಣ. ಆದ್ರೆ ವಿಡಿಯೋ ನಿಮಗೆ ಹೇಗೆ ಯೂಸ್ ಆಯ್ತು ಅಥವಾ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದು ದಯವಿಟ್ಟು ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ನಿಮ್ಮ ಅಮೂಲ್ಯ ಅಭಿಪ್ರಾಯ ನಮಗೆ ತುಂಬಾ ಇಂಪಾರ್ಟೆಂಟ್ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ, ಮತ್ತೆ ಜೊತೆಗೆ ನಿಮ್ಮ ಒಂದು ರಾಶಿಯ ಅಧಿಪತಿ ಜೊತೆಗೆ ನಿಮ್ಮ ಅದೃಷ್ಟದ ದೇವತೆ ಶ್ರೀ ಗಣೇಶ ವಿಘ್ನ ನಿವಾರಕನ ಹೆಸರನ್ನ ಕಾಮೆಂಟ್ ಮಾಡೋದ್ರ ಮೂಲಕ ಸ್ಮರಿಸೋಣ. ಬನ್ನಿ ಹಾಗಿದ್ರೆ ಮುಂದಿನ ವಿಚಾರಗಳನ್ನ, ಪರಿಹಾರಗಳನ್ನ ನೋಡೋಣ. ನೋಡಿ, ಕನ್ಯಾ ರಾಶಿಯವರಿಗೆ 2026ರಲ್ಲಿ ವಿಶೇಷವಾಗಿ ಮಾಡ್ತಕ್ಕಂಥ ಪರಿಹಾರಗಳು ಯಾವುದು ಅಂತಂದ್ರೆ ಗಣೇಶನ ಆರಾಧನೆ ಮಾಡ್ತಕ್ಕಂಥದ್ದು. ಯಾಕಂದ್ರೆ ನಿಮ್ಮ ರಾಶಿಯ ಅಧಿಪತಿ ಯಾರು? ಬುಧ ಆಗಿರೋದು. ಆದ್ರೆ ನಿಮ್ಮ ಅದೃಷ್ಟ ದೇವತೆ ಗಣೇಶ ಸ್ವಾಮಿ ಆಗಿರುವಂತದ್ದು. ನೋಡಿ, ಬುಧನ ದೋಷ ನಿವಾರಣೆ ಮತ್ತು ಕಾರ್ಯಸಿದ್ಧಿಗಾಗಿ ಪ್ರತಿ ಬುಧವಾರ ದಿವಸ ಗಣಪತಿಗೆ ಗರಿಕೆಯನ್ನ ಅರ್ಪಿಸ್ತಕ್ಕಂಥದ್ದು. ನಿಮ್ಮ ಸಂಕಷ್ಟಗಳು ನಾಶ ಆಗ್ತವೆ, ನಿಮ್ಮ ದೋಷಗಳು ಪರಿಹಾರ ಆಗ್ತವೆ, ಮತ್ತು ಗಣೇಶ ಸ್ತೋತ್ರವನ್ನ ಪಠಣ ಮಾಡಿಸ್ತಕ್ಕಂಥದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ. ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ. ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಪರಿಹಾರ, ಅದ್ಭುತ ಎಫೆಕ್ಟ್. ಇದನ್ನ ಮಾಡಿ ನೀವು ಬುಧವಾರ ದಿವಸ ಗಣೇಶನ ಆರಾಧನೆ ಮಾಡ್ತಕ್ಕಂಥದ್ದು. ಇನ್ನು ಈ ಗಿಡಗಳಿಗೆ ನೀರು ಹಾಕೋದರಿಂದ ಅಥವಾ ಮನೆಯಲ್ಲಿ ಹಸಿರು ಗಿಡಗಳನ್ನ ಬೆಳೆಸ್ತಕ್ಕಂಥದ್ರಿಂದ ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನ ನಿಮಗೆ ನೀಡ್ತಕ್ಕಂಥದ್ದು. ಪಕ್ಷಿಗಳಿಗೆ ಧಾನ್ಯವನ್ನ ನೀಡತಕ್ಕಂಥದ್ದು, ಪಶು ಪಕ್ಷಿಗಳ ಒಂದು ಸೇವೆಯನ್ನ ಮಾಡ್ತಕ್ಕಂಥದ್ದು, ಈ ಪರಿಸರ ರಕ್ಷಣೆಯನ್ನ ಮಾಡ್ತಕ್ಕಂಥದ್ರ ಕಡೆ ಸ್ವಲ್ಪ ಗಮನ ಹರಿಸಿ. ಏನ್ ದೊಡ್ಡ ಖರ್ಚು ಮಾಡುವಂತದ್ದೇನಿಲ್ಲ. ಇರುವಷ್ಟರಲ್ಲಿನೇ ನೀವೇನ್ ಮಾಡಕ್ಕಾಗತ್ತೆ, ನಿಮ್ ಕಕ್ಷೆಯಲ್ಲಿ ಇದನ್ನ ಮಾಡಿ. ಪಕ್ಷಿಗಳಿಗೆ ಆಹಾರ ಹಾಕೋದು, ಗಿಡಗಳಿಗೆ ನೀರು ಹಾಕೋದು, ರಕ್ಷಣೆ ಮಾಡೋದು. ಇನ್ನು ಈ ಜಪ ಮತ್ತು ಈ ಮಂತ್ರ ಅಂದ್ರೆ ಪ್ರತಿದಿನ ಓಂ ಬುಂ ಬುಧಾಯ ನಮಃ
ನೋಡಿ, ಓಂ ಭುಂ ಬುಧಾಯ ನಮಃ ಪ್ರತಿದಿನ ಈ ಮಂತ್ರವನ್ನ 108 ಬಾರಿ ಜಪಿಸಿದ್ರಂತೂ ಇದರಿಂದ ಏಕಾಗ್ರತೆ ಹೆಚ್ಚಾಗುತ್ತೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಹಕಾರಿ ಆಗುತ್ತೆ. ಇದು ತುಂಬಾ ಈಸಿ ಆಗಿರ್ತಕ್ಕಂತ ಪರಿಹಾರ. ಇದನ್ನ ಮಾಡಿ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಈ 3 ಪರಿಹಾರಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಗಣೇಶನ ಆರಾಧನೆ ಮಾಡೋದು, ಬುಧನ ಆರಾಧನೆ ಮಾಡೋದು, ಪರಿಸರ ರಕ್ಷಣೆ ಮಾಡೋದು, ಇವು 3 ಪರಿಹಾರಗಳನ್ನ ಮಾಡ್ಕೊಳ್ಳಿ. ಇದ್ರ ಜೊತೆಗೆ 3 ಎಚ್ಚರಿಕೆಗಳು ಗಮನದಲ್ಲಿರ್ಲಿ, 3 ಗುಟ್ಟುಗಳ ಬಗ್ಗೆನೂ ನಿಮ್ಮ ಗಮನದಲ್ಲಿರ್ಲಿ. ಇದನ್ನ ನೀವು 2026ರಲ್ಲಿ ಕಾರ್ಯರೂಪಕ್ಕೆ ಏನಾದ್ರು ತಂದ್ರೆ 2026 ಡಿಸೆಂಬರ್ ನಲ್ಲಿ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ವರ್ಷ ಆಗತ್ತೆ. ನಿಮಗೆ ಅತ್ಯಂತ ಶುಭ ಫಲಗಳು ಸಿಗಲಿ, ನಿಮ್ಮ ಮನೋಕಾಮನೆಗಳು ನೆರವೇರಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವ.